ಇಡ್ಲಿ ದೋಸೆಗೆಲ್ಲ ನೆಂಚ್ಕೊಳ್ಳೋದಕ್ಕೆ ಒಂದೇ ತರ ಸಾಂಬಾರ್ ಚಟ್ನಿನ ಮಾಡೋ ಬದಲು ಒಂದ್ಸರಿ ಈ ತರ ತುಂಬಾನೇ ಹೆಲ್ತಿ ಆದ ಗಣಕೆ ಸೊಪ್ಪಿನ ಚಟ್ನಿನ ಮಾಡಿ ನೋಡಿ. ಸೊಪ್ಪನ್ನ ತಿಂದೇ ಇರೋ ಮಕ್ಳು ಕೂಡ ಇದನ್ನ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನ ಮಾಡೋದಕ್ಕೆ ಸ್ಟವ್ ನಲ್ಲಿ ಒಂದು ಬಾಣ್ಲಿ ಇಟ್ಟು 2 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ 2 ಟೇಬಲ್ ಸ್ಪೂನ್ ಕಡಲೆ ಬೇಳೆ, ಉದ್ದಿನ ಬೇಳೆ ಹಾಕಿ ಫ್ರೈ ಮಾಡಿ 2 ಒಣಮೆಣಸಿನಕಾಯಿ, 3 ಹಸಿಮೆಣಸಿನಕಾಯಿ, 20 ಸಣ್ಣ ಈರುಳ್ಳಿ, 10 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವು ಸೊಪ್ಪು, 2 ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಾದ್ಮೇಲೆ 1/4 ಕಪ್ ತೆಂಗಿನಕಾಯಿನ ಹಾಕಿ ಬಾಡಿಸ್ಕೊಂಡು ಒಂದು ಕಂತೆ ಗಣಕೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಹಿಂಡಿ ಹಾಕೋಣ. ಸೊಪ್ಪು ಚೆನ್ನಾಗಿ ಬೆಂದ ಮೇಲೆ ಸ್ಟವ್ ನ ಆಫ್ ಮಾಡಿ ಬಿಸಿ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಗ್ಗರಣೆಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ, ಕಡಲೆ ಬೇಳೆ, ಉದ್ದಿನ ಬೇಳೆ, 1 ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಚಟ್ನಿಗೆ ಹಾಕಿದ್ರೆ ತುಂಬಾನೇ ರುಚಿಯಾದ ಗಣಕೆ ಸೊಪ್ಪಿನ ಚಟ್ನಿ ತಯಾರು. ಇದನ್ನ ಈ ತರ ಸೆಟ್ ದೋಸೆ ತರ ಹಾಕಿ 2 ಸೈಡು ತಿರುಗಿಸಿ ಹಾಕಿ ತೆಗೆದು ಚಟ್ನಿ ಜೊತೆಗೆ ತಿಂದು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.